ನಮಸ್ಕಾರ, ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ವನಿತಾ. ಜಸ್ಟ್ 60 ನಿಮಿಷದಲ್ಲಿ ಮಕ್ಕಳ ಆರೋಗ್ಯ ವೃದ್ಧಿಯಾಗುತ್ತೆ. ಹೌದು, ಮಕ್ಕಳ ಪೂರ್ಣ ಪ್ರಮಾಣದ ಬೆಳವಣಿಗೆಗೆ ಹೊರಾಂಗಣ ಚಟುವಟಿಕೆಗಳು ಅತ್ಯಂತ ಅವಶ್ಯಕ. ಇದು ಮಕ್ಕಳ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸುವುದಲ್ಲದೆ ಅವರ ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಕೌಶಲ್ಯಗಳ ವಿಕಸನಕ್ಕೆ ಸಹಾಯ ಮಾಡುತ್ತದೆ. ಬಾಲ್ಯ ಜೀವನದಲ್ಲಿ ಮಕ್ಕಳ ಪಾಲಿಗೆ ಆಟ ಕೇವಲ ಮೋಜು ಮನರಂಜನೆಗೆ ಮಾತ್ರವಲ್ಲ, ಅವರ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ. ದೇಹದಲ್ಲಿ ಬೆಳವಣಿಗೆ ಶಕ್ತಿ ಮೂಡಲು ಆಟವಾಡುವುದು ಬಹಳ ಮುಖ್ಯವಾಗುತ್ತದೆ. ಆಟವಾಡುತ್ತಾ ಹೊಸ ಹೊಸ ಐಡಿಯಾಗಳನ್ನ ಅವರಲ್ಲಿ ಹುಟ್ಟುತ್ತವೆ. ಬೇರೆಯವರ ಜೊತೆ ಹೇಗೆ ವರ್ತಿಸಬೇಕು, ಭಾವನೆಗಳ ನಿಯಂತ್ರಣ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಮರ್ಥ್ಯವನ್ನ ಪಡೆದುಕೊಳ್ಳುತ್ತವೆ. ಇನ್ನು ಓಡುವುದು, ಹಾರುವುದು, ಸ್ವಿಮ್ಮಿಂಗ್, ವಾಕಿಂಗ್, ಉಯ್ಯಾಲೆ, ಪ್ರಾಣಿ ಪಕ್ಷಿಗಳ ಜೊತೆಗಿನ ಆಟವಾಡುವುದರಿಂದ ಹೃದಯದ ಬಡಿತ ಹೆಚ್ಚಾಗಿ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಸ್ನಾಯುಗಳು ಬಲಗೊಳ್ಳುತ್ತವೆ. ಇದು ಸ್ಥೂಲಕಾಯತೆಯನ್ನ ತಡೆಯಲು ಸಹಾಯ ಮಾಡುತ್ತದೆ. ಬಿಸಿಲಿನಲ್ಲಿ ಆಡುವುದರಿಂದ ದೇಹಕ್ಕೆ ನೈಸರ್ಗಿಕವಾಗಿ ವಿಟಮಿನ್ ಡಿ ಸಿಗುತ್ತದೆ. ಇದು ಮೂಳೆಗಳ ಬೆಳವಣಿಗೆಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮುಖ್ಯವಾಗಿದೆ. ಹೊರಾಂಗಣದಲ್ಲಿ ಸಿಗುವ ಮುಕ್ತ ವಾತಾವರಣವು ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಇದು ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿ ಮಕ್ಕಳು ಶಾಲೆಯಲ್ಲಿ ಉತ್ತಮವಾಗಿ ಕಲಿಯಲು ಸಹಾಯ ಮಾಡುತ್ತದೆ. ಇತರ ಮಕ್ಕಳೊಂದಿಗೆ ಆಟವಾಡುವಾಗ ಸೋಲು ಗೆಲುವುಗಳನ್ನು ಒಪ್ಪಿಕೊಳ್ಳುವುದು, ಹಂಚಿಕೊಳ್ಳುವುದು, ತಂಡದ ಕೆಲಸ ಮತ್ತು ಪರಸ್ಪರ ಗೌರವವನ್ನ ಕಲಿಯುತ್ತಾರೆ. ಇನ್ನು ದೈಹಿಕವಾಗಿ ದಣಿಯುವುದರಿಂದ ರಾತ್ರಿ ಗಾಢವಾದ ನಿದ್ರೆ ಬರುತ್ತದೆ. ಆ ಮೂಲಕ ಮಕ್ಕಳಲ್ಲಿನ ನಿದ್ರಾಹೀನತೆ ಸಮಸ್ಯೆಯನ್ನ ಹೋಗಲಾಡಿಸಬಹುದು. ಆರೋಗ್ಯ ತಜ್ಞರ ಪ್ರಕಾರ 5 ರಿಂದ 17 ವರ್ಷದ ಮಕ್ಕಳಿಗೆ ಪ್ರತಿದಿನ ಕನಿಷ್ಠ 60 ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆ ಅಗತ್ಯವಾಗಿರುತ್ತೆ. ಪೋಷಕರು ಗಮನಿಸಬೇಕಾದ ವಿಷಯಗಳೆಂದರೆ, ಪ್ರತಿದಿನ ಮಕ್ಕಳಿಗೆ ಹೊರಗೆ ಆಟವಾಡಲು ಸಮಯ ನೀಡಬೇಕಿದೆ. ಮೊಬೈಲ್ ಮತ್ತು ಟಿವಿ ಬಳಕೆಯನ್ನ ನಿಯಂತ್ರಿಸಬೇಕು. ಕುಟುಂಬದ ಸದಸ್ಯರು ಕೂಡ ಮಕ್ಕಳೊಂದಿಗೆ ಆಟಗಳಲ್ಲಿ ಭಾಗವಹಿಸಬೇಕು. ಮಕ್ಕಳ ಆಸಕ್ತಿಗೆ ತಕ್ಕಂತೆ ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು. ಮತ್ತೊಂದು ಪ್ರಮುಖ ಅಂಶ ಎಂದ್ರೆ, ಬಿಸಿಲು ಹೆಚ್ಚಿರುವಾಗ ಅಂದ್ರೆ ಮಧ್ಯಾಹ್ನದ ವೇಳೆ ಮಕ್ಕಳು ಆಟವಾಡುವುದನ್ನ ತಪ್ಪಿಸಿ ಪ್ರತಿದಿನ ಸಾಕಷ್ಟು ನೀರು ಕುಡಿಸಿ ದೇಹದಲ್ಲಿ ನೀರಿನಾಂಶವನ್ನ ಕಾಪಾಡಿಕೊಳ್ಳಬೇಕು. ಮಕ್ಕಳಿಗೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿ ಮತ್ತು ಆರಾಮದಾಯಕವಾದ ಬಟ್ಟೆಗಳನ್ನು ಹಾಕುವುದು ಅತ್ಯುತ್ತಮ. ಇನ್ನು 1 ವರ್ಷದೊಳಗಿನ ಮಕ್ಕಳಿಗೆ ಚಿಕ್ಕ ಪುಟ್ಟ ವ್ಯಾಯಾಮಗಳ ಅಗತ್ಯ ಇರುತ್ತದೆ. ಹೊಟ್ಟೆಯ ಮೇಲೆ ಮಲಗಿಸುವುದು ಮತ್ತು ಕೈ ಕಾಲುಗಳನ್ನು ಅಲುಗಾಡಿಸಬೇಕು. ಒಟ್ಟಿನಲ್ಲಿ ಆರೋಗ್ಯವಂತ ಮತ್ತು ಸಂತೋಷದಾಯಕ ಬಾಲ್ಯಕ್ಕಾಗಿ ಹೊರಾಂಗಣ ಚಟುವಟಿಕೆಗಳು ಮಕ್ಕಳ ಜೀವನದ ಅವಿಭಾಜ್ಯ ಭಾಗವಾಗಿದೆ. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವ ಹೆಲ್ತ್ ಚಾನಲ್. ನಮಸ್ಕಾರ.